ಕೀಪಿಂಗ್ ಸ್ಪರ್ಧೆಗೆ ನಮ್ಮ ಧಾರವಾಡದ ಮಕ್ಕಳು ತೆರಳಿದ್ರು. ಅಲ್ಲಿ 3 ಗೋಲ್ಡು, 2 ಕಂಚಿನ ಪದಕ, 2 ಬೆಳ್ಳಿಯ ಪದಕಗಳನ್ನು ತೆಗೆದುಕೊಂಡು ಬರುವುದರ ಮುಖಾಂತರ ಇವತ್ತು ಧಾರವಾಡದ ಹೆಸರನ್ನು, ಶಾಲೆಯ ಹೆಸರನ್ನು, ಕಲಿಸಿದಂಥ ಗುರುಗಳ ಹೆಸರನ್ನು, ಕಳೆದ ತಂದೆ ತಾಯಿಗಳ ಹೆಸರನ್ನು ಇವತ್ತು ಅವರು ಎಲ್ಲರೂ ಬಾಯಲ್ಲಿ ಬರುವ ಹಾಗೆ ಮಾಡಿದ್ದಾರೆ. ಅವರ ಭವಿಷ್ಯ ಬರ್ತಕ್ಕಂಥ ದಿವಸದೊಳಗೆ ಈಗ ರಾಷ್ಟ್ರ ಮಟ್ಟದೊಳಗೆ ಗೆದ್ದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಇವತ್ತು ಗೆಲ್ಲುವುದರ ಮುಖಾಂತರ ನಮ್ಮ ಧಾರವಾಡ ಪೇಡಾನಗರಿಯ ಹೆಸರನ್ನು ಇವತ್ತು ಭಾರತದ ಭೂಪಟದೊಳಗೆ ಇವತ್ತು ಎತ್ತಿ ತೋರಿಸುವ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಸಹಿತ ಅವರು ಗೆಲ್ಲುವುದರ ಮುಖಾಂತರ ಅವರ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಹೇಳ್ತೀನಿ. ರಾಷ್ಟ್ರೀಯ ಮಟ್ಟದಲ್ಲಿ ರೂಪ್ಸ್ ಕೀಪಿಂಗ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂಥ ಫಿನಿಕ್ಸ್ ಶಾಲೆಯ ಮಕ್ಕಳು, ಶಾಲೆಯ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಗುರುಗಳು, ಈ ಪದಕ ವಿಜೇತ ಎಲ್ಲ ವಿದ್ಯಾರ್ಥಿಗಳು ಮತ್ತು ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಧಾರವಾಡದ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಧಾರವಾಡದ ಕೀರ್ತಿಯನ್ನು ಎಲ್ಲ ದೇಶದೊಳಗಡೆ ಹಬ್ಬಿಸುವಂಥ ಕೆಲಸವನ್ನು ಈ ಮಕ್ಕಳು ಮಾಡಿದ್ದಾರೆ. ನನ್ನ ಮನವಿ ಸರ್ಕಾರಗಳಿಗೆ ಇಷ್ಟೇ ಏನಂತ ಹೇಳಿದರೆ, ಈ ರೂಪ್ಸ್ ಕೀಪಿಂಗ್ ಅನ್ನುವಂಥದ್ದು ಒಲಿಂಪಿಕ್ ಅಫಿಲಿಯೇಟೆಡ್ ಆಗಬೇಕಿದ್ದು. ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಪಂದ್ಯಾವಳಿಗಳು ನಡೀತಾವೆ, ಆದರೆ ಆ ಮಕ್ಕಳಿಗೆ ಏನು ಬೆನಿಫಿಟ್ ಸಿಗೋದಿಲ್ಲ. ಸೊ ಹಾಗಾಗಿ ನಮ್ಮೆಲ್ಲರ ಧ್ವನಿ ಏನಾಗಬೇಕು, ಇದನ್ನು ಒಲಿಂಪಿಕ್ ಅಫಿಲಿಯೇಟೆಡ್ ಮಾಡಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಇದನ್ನು ಪಾರ್ಟ್ ಆಗುವಂಗೆ ಮಾಡಬೇಕು. ಮೊದಲು ಏಷ್ಯಾ ಕ್ರೀಡೆಯಲ್ಲಿ ಪಾರ್ಟ್ ಆಗುವಂಗೆ ಮಾಡಿದರೆ ಇದರಲ್ಲಿ ಭಾಗವಹಿಸಿ ಪದಕವನ್ನು ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಮುಂಬರುವ ದಿನಗಳಲ್ಲಿ ಸರ್ಕಾರಿ ನೌಕರಿಗಳು ಸಾಕಷ್ಟು ಫೆಸಿಲಿಟಿಗಳು ಸಿಗ್ತವೆ. ಆ ನಿಟ್ಟಿನೊಳಗಡೆ ಇವತ್ತು ನಾವೆಲ್ಲರೂ ಕೈಗೂಡಿಸಬೇಕಾಗಿತ್ತು. ಇವತ್ತು ಹಿರಿಯ ವಕೀಲರಾದಂತಹ ರಾಜಶೇಖರ ಬೆಳ್ಳಕ್ಕಿಯವರು ಹಾಗೂ ತವನಪ್ಪ ಹಿರಿಯ ರಾಜಕಾರಣಿಗಳಾದಂಥ ತವನಪ್ಪ ಅಷ್ಟಿಯವರ ನೇತೃತ್ವದಲ್ಲಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಮತ್ತೊಮ್ಮೆ ಆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇಂಗ್ಲಿಷ್ ಮೀಡಿಯಂ ಸ್ಕೂಲಿಂದ ಧಾರವಾಡ ಜಿಲ್ಲೆ ಕರ್ನಾಟಕ ರಾಜ್ಯದಿಂದ ನ್ಯಾಷನಲ್ ಲೆವೆಲ್ ಗೆದ್ದು ಬಂದಿವಿ. ಮೊದ್ಲ ಡಿಸ್ಟಿಕ್ ಒಳಗೆ ಆಡಿ ಗೆದ್ದು, ಆಮೇಲೆ ಸ್ಟೇಟ್ ಒಳಗು ಆಡಿ, ಬಿಜಾಪುರ ಒಳಗೆ ಸ್ಟೇಟ್ ಒಳಗೆ ಆಡಿ ಗೆದ್ದು, ಈಗ ಮತ್ತೆ ಹೈದರಾಬಾದ್ ಒಳಗೆ ಹೋಗಿ ಗೆದ್ದು ಬಂದಿವಿ. ನಾವು ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲಿಂದ ಧಾರವಾಡಿಂದ ಫಸ್ಟ್ ನಮ್ ಡಿಸ್ಟಿಕ್ ಲೆವೆಲ್ ಆತ್ರಿ. ಅಲ್ಲಿಯೂ ಮೆಡಲ್ ಮಾಡ್ಕೊಂಡ್ ಸ್ಟೇಟಿಗೆ ಹೋಗಿ ಅಲ್ಲಿಯೂ ಮೆಡಲ್ ಮಾಡ್ಕೊಂಡ್ವಿ ರೀ. ಆಮ್ಯಾಗ ನಮಗ್ ಭಾಳ ಪ್ರಾಕ್ಟೀಸ್ ಮಾಡತ್ತೀರಿ, ತ್ರಾಸದು ಭಾಳ ತಗೊಂಡ್ವಿ ರೀ. ಹಂಗ ನಮ್ಗೆ ಸ್ಕೂಲಿಂದ ಸಪೋರ್ಟ್ ರೀ, ಪೇರೆಂಟ್ಸ್ ಇಂದ ಸಪೋರ್ಟ್, ಟೀಚರ್ಸ್ ಇಂದ ಸಪೋರ್ಟ್ ಸಿಕ್ತ್ರಿ. ಅದಕ್ಕೆ ನಾವು ನ್ಯಾಷನಲ್ ಮೆಡಲ್ ಅದ್ರ ಸಂಬಂಧ ಆತ್ರಿ ನಮ್ದು. ನನ್ನ ಹೆಸರು ಚೈತನ್ಯ ಮಾನಿ. ಹೇಳ್ರಿ, ನಾನು ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಒಳಗೆ ಟೀಚರ್ ಅಂತ ವರ್ಕ್ ಮಾಡ್ತಾ ಇದ್ದೇನೆ. ಆಮೇಲೆ ನಾವು ರೋಪ್ ಸ್ಕಿಪ್ಪಿಂಗ್ ಹುಡುಗರಿಗೆ ತಯಾರು ಮಾಡ್ಬೇಕಂತೇಳಿ ನಾನು ಹೋದ ವರ್ಷ ಜಾಯ್ನ್ ಆದ ಕೂಡಲೇ ಸರ್ ಕೂಡ ನಮ್ಮ ಸ್ಕೂಲ್ ಡೈರೆಕ್ಟರ್ಗಳು ಕೂಡ ಮಾತಾಡಿದೆ, ಇಂತಿಂಥ ಗೇಮ್ ಮಾಡ್ಬೇಕು ನಾವು ಇಲ್ಲಿ, ಇದ್ರೊಳಗೆ ಹುಡುಗರಿಗೆ ಲೈಫ್ ಆಕತಿ ಅಂತೇಳಿ. ಅದಕ್ಕೆ ನಮ್ಮ ಇವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸ್ಕೂಲ್ ಡೈರೆಕ್ಟರ್ಸ್ ಪರ್ಮಿಷನ್ ತಗೊಂಡ್ಕೂಲೆ ಅವರು ಫುಲ್ ಸಪೋರ್ಟ್ ಮಾಡಿದ್ರು. ನನಗೆ ಸಪೋರ್ಟ್ ಮಾಡಿದ ಕೂಡಲೇ ಒಂದು ಟೀಮ್ ಮಾಡ್ಕೊಂಡ್ ಕಾಸ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋದ ವರ್ಷದಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ ಕೂಡಲೇ ಅದಕ್ಕೇನು ಅನುಕೂಲಗಳು ಬೇಕು ಅವನ್ನೆಲ್ಲ ಸ್ಕೂಲ್ನಿಂದ ನಮ್ಗೆ ಕೊಟ್ಟು ನಾವು ಹೋದ ವರ್ಷದಿಂದ ಪ್ರಯತ್ನ, ನಮ್ಮ ಟಾರ್ಗೆಟ್ ಇತ್ತು ಹಿಂಗೆ ನಾವು ಅಚೀವ್ಮೆಂಟ್ ಮಾಡೋಣ ಅಂತೇಳಿ. ಅದಕ್ಕೆ ಸ್ಕೂಲ್ನವ್ರ ಪರ್ಮಿಷನ್, ಆಮೇಲೆ ಪೇರೆಂಟ್ಸ್ ಪರ್ಮಿಷನ್ನು ಸಿಕ್ತು. ಅವರು ನಮಗೆ ಪೂರಾ ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಮಾಡಿದ್ಕೂಲೆ ನಾವು ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು 10 ಹುಡುಗರ್ಲಿಂದ. 10 ಹುಡುಗರೊಳಗೆ ನಾವು ಸ್ಟೇಟಿಗೆ, ಬಿಜಾಪುರದವ್ರು ಸ್ಟೇಟ್ ಆಯ್ತು. ಆ ಸ್ಟೇಟ್ನೊಳಗೆ ನಮ್ಮ ಹುಡುಗರು ಗೋಲ್ಡ್ ಮಾಡ್ಕೊಂಡು ಬಂದರು, 6 ಜನ ಮಾಡ್ಕೊಂಡು ಬಂದ್ಕೂಲೆ ಅಲ್ಲಿಂದ ಅವ್ರನ್ನ ನ್ಯಾಷನಲ್ ಲೆವೆಲ್ ಹಿಂಗೆ ಡೇಟ್ ಫಿಕ್ಸ್ ಆದ್ಕೂಲೆ ಮತ್ತು ಅವ್ರಿಗೆ ಹೆಚ್ಚಿನ ತರಬೇತಿ ಕೊಡ ಅಂತೀವಿ. ಅಂದ್ಕೂಲೆ ಅಲ್ಲಿ ನಮ್ಗೆ ಹೆಂಗೆ ಕಾಂಪಿಟೇಷನ್ ಇರ್ತದೆ, ನಾವು ಮೊದಲು ಹೋಗಿ ಬಂದಿದ್ದೆ. ಆ ಬಳಿಕ ಅಲ್ಲಿದ್ದು ನಾಲೆಜ್ ಇತ್ತು ನನಗೆ ಸ್ವಲ್ಪ. ಅದ್ರ ಮ್ಯಾಗ ನಾವು ಯಾವ ಲೆವೆಲಿಗೆ ಅಲ್ಲಿ ಹುಡುಗರು ರೆಡಿ ಮಾಡಿದ್ರೆ ರಿಸಲ್ಟ್ ಆಕತ್ತೆ ಅನ್ನೋದು ನಮಗೆ ಸ್ವಲ್ಪ ಗೊತ್ತಿತ್ತು. ಆ ಪ್ರಕಾರ ನಾವು ಹುಡುಗರಿಗೆ ಆ ಮಟ್ಟಕ್ಕೆ ತರಕ ನಾವು ಡೈಲಿ ಸ್ಕೂಲ್ನಾಗ ಎಲ್ಲ ಕಡೆ ಪ್ರಾಕ್ಟೀಸ್ ಮಾಡಿಸ್ತಿದ್ವಿ. ಅವ್ರಿಗೆ ನಮ್ಮ ಟೈಮ್ ಸಿಕ್ಕಾಗ ಮಾಡಿಸ್ತಿದ್ವಿ. ಹಾರ್ಡ್ ವರ್ಕ್ ಮಾಡಿದ್ವು ಹುಡುಗರು, ನಮ್ಗೆ ಸಪೋರ್ಟ್ ಮಾಡಿದ್ವು. ನಾವು ಹೇಳಿದ ಟೈಮ್ಗೆ ಬರ್ತಿದ್ರು. ಬಳಿಕ ಪೇರೆಂಟ್ಸು ಕೋಆಪ್ರೇಷನ್ ಮಾಡಿದ್ರು, ಹೇಳಿದ ಟೈಮ್ ಬಂದು ಬಿಡ್ತಿದ್ರು ಸ್ಕೂಲಿಗೆ. ಅಂದ್ರಿ ನಾವು ಎಲ್ಲಿ ಹೇಳ್ತೇವೆ ಅಲ್ಲಿ ಬಿಡ್ತಿದ್ರು. ಅದ್ರ ಮ್ಯಾಗ ನಮ್ದು ಏನು ಇದು ಬರಾಕ್ ಕುಂತಲ್ಲ
ರೀಚ್ ಆಗಂತ್ರ ಅವ್ರು ನ್ಯಾಷನಲ್ ಲೆವೆಲಿಗೆ ಏನು ಕಾಂಪಿಟೇಷನ್ ಇರ್ತೈತೆ ಆ ಲೆವೆಲಿಗೆ ರೀಚ್ ಆಗಂತ ಕೂಡಲೇ ಹೈದ್ರಾಬಾದ್ದೊಳಗೆ ಹಿಂಗೆ ನ್ಯಾಷನಲ್ ಫಿಕ್ಸ್ ಆತ್ರಿ ಡೇಟ್.